ಡಿಸಿಸಿ ಬ್ಯಾಂಕ್ ಚುನಾವಣೆ ಅಖಾಡದಲ್ಲಿ ಗೇಮ್ ಪ್ಲಾನ್ ಶುರುವಾಗಿದೆ. ನಾಮಪತ್ರ ಸಲ್ಲಿಕೆ ಮಾಡುವುದಕ್ಕೆ ಇವತ್ತೇ ಕೊನೆಯ ದಿನ ಆಗಿರೋದ್ರಿಂದ ವಿರೋಧಿ ಬಣಕ್ಕೆ ಶಾಕ್ ಕೊಡೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ತಂತ್ರವನ್ನ ಎಣೆದಿದ್ದಾರೆ. ನೋಡಿ, ಮಕ್ಕಳನ್ನ ಕಣಕ್ಕೆ ಇಳಿಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿ ತಾಲೂಕಿನಿಂದ ಸತೀಶ್ ಪುತ್ರ ಅವರನ್ನ ಅಖಾಡಕ್ಕೆ ಇಳಿಸಬೇಕು ಅಂತ ಹೇಳಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಗೋಕಾಕ್ ತಾಲೂಕಿನಿಂದ ರಮೇಶ್ ಪುತ್ರ ಅಮರನಾಥನ್ನ ಕಣಕ್ಕಿಳಿಸಬೇಕು. ಇವತ್ತು ನಾಮಪತ್ರವನ್ನ ಸಲ್ಲಿಸಲಿಕ್ಕಿದ್ದಾರೆ. ರಾಹುಲ್ ಮತ್ತೆ ಅಮರನಾಥ್ ಕೊನೆಯ ದಾಳವನ್ನ ಉರುಳಿಸಿದ್ದಾರೆ ಜಾರಕಿಹೊಳಿ ಫ್ಯಾಮಿಲಿಯವರು. ಇನ್ನೊಂದು ಕಡೆ ಅಖಾಡಕ್ಕೆ ಇಳಿಯೋದಕ್ಕೆ ಹೆಬ್ಬಾಳ್ಕರ್ ಸಹೋದರ ಕೂಡ ರೆಡಿಯಾಗಿದ್ದಾರೆ. ಕಣಕ್ಕಿಳಿಯೋದಕ್ಕೆ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಜಾರಕಿಹೊಳಿ ಫ್ಯಾಮಿಲಿಯನ್ನ ಮಣಿಸೋದಕ್ಕೆ ಹಾಲಿ ಮತ್ತೆ ಮಾಜಿ ಶಾಸಕರು ಕೂಡ ಒಂದಾಗಿದ್ದಾರೆ. ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಈ ಡಿಸಿಸಿ ಬ್ಯಾಂಕ್ನ ಚುನಾವಣೆ. ಇಲ್ಲಿಯವರೆಗೂ ಕೂಡ ಸೈಲೆಂಟ್ ಆಗಿ ಇದ್ದಂತಹ ಜಾರಕಿಹೊಳಿ ಬ್ರದರ್ಸ್ ಈಗ ದಾಳವನ್ನ ಉರುಳಿಸೋದಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ಮಕ್ಕಳನ್ನ ಕಣಕ್ಕೆ ಇಳಿಸಿ ಅವರನ್ನ ಶತಾಯಗತಾಯವಾಗಿ ಗೆಲ್ಲಿಸಬೇಕು ಅಂತ ಹೇಳಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿ ತಾಲೂಕಿನಿಂದ ಸತೀಶ್ ಪುತ್ರ ರಾಹುಲ್ರನ್ನ ಕಣಕ್ಕೆ ಇಳಿಸಬೇಕು, ಮತ್ತೆ ಗೋಕಾಕ್ ತಾಲೂಕಿನಿಂದ ರಮೇಶ್ ಪುತ್ರ ಅಮರನಾಥ್ ಅವರನ್ನ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ಜಾರಕಿಹೊಳಿ ಫ್ಯಾಮಿಲಿ ಕೊನೆಯ ದಾಳವನ್ನ ಉರುಳಿಸ್ತಾ ಇದೆ. ದಿನೇ ದಿನೇ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಅಖಾಡ. ನಿಪ್ಪಾಣಿ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಆಪ್ತ ಸ್ಪರ್ಧೆಗಿಳಿತಾ ಇದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕಣಕ್ಕಿಳಿದಿದ್ದಾರೆ ಜಾರಕಿಹೊಳಿ ಆಪ್ತ. ನಿಪ್ಪಾಣಿ ಕ್ಷೇತ್ರದ ನಿರ್ದೇಶಕ ಸ್ಥಾನಕ್ಕೆ ಉತ್ತಮ ಪಾಟೀಲ್ ರವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಎರಡನೇ ಬಾರಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಉತ್ತಮ್ ಪಾಟೀಲ್. ಲೋಕಸಭಾ ಎಲೆಕ್ಷನ್ ನಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಸಪೋರ್ಟ್ ಕೂಡ ಮಾಡಿದ್ರು. ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ಇವರು ವಹಿಸಿದ್ರು. ತೀವ್ರ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ಜಾರಕಿಹೊಳಿ ಬ್ರದರ್ಸ್ನ ಈ ಒಂದು ನಡೆ. ನಾವು ಯಾವುದು ಇಲೆಕ್ಷನ್ ಇದ್ದರೆ ನಾವು ಅಂದರೆ ನಮ್ಮದೊಂದು ಟೀಮ್ ಇದೆ. ನಾವು ಎಲ್ಲ ಸಮವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರೆ, ವೀರಕುಮಾರ್ ಪಾಟೀಲ್ ಸಾಹೇಬ್ರು ಇದ್ದಾರೆ, ನಮ್ಮ ದಿವಂಗತ ಕಾಕಾ ಸಾಹೇಬ್ ಪಾಟೀಲ್ ಅವರು ಚಿರಂಜೀವಿ ಆದ ಸುಜಯ್ ಪಾಟೀಲ್ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ತಾಲೂಕಾ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ. ಮತ್ತು ಈ ಬರತಕ್ಕಂಥ ನಾಳಿಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ನಾವು ಮಾಡ್ತಾ ಇದ್ದೀವಿ. ಅದನ್ನ ಈಗ ಬಹಿರಂಗವಾಗಿ ಹೇಳಕ್ಕಾಗೋದಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಡಿಸಿಸಿ ಬ್ಯಾಂಕ್ ಚುನಾವಣೆ ಅಖಾಡದಲ್ಲಿ ಇದೀಗ ಕೊನೆಯ ದಾಳವನ್ನ ಉರುಳಿಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡು ಇದೀಗ ದಾಳ ಉರುಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಹೇಗೆ ಸಾಗ್ತಾ ಇದೆ? ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಇವತ್ತು ಕೊನೆ ದಿನ, ಏನಾಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಎಸ್ ರಮ್ಯ, ಏನಂತಂದ್ರೆ ಇವತ್ತು ಏನು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಾಮಪತ್ರಕ್ಕೆ ಕೊನೆಯ ದಿನ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಜಾರಕಿಹೊಳಿ ವಿರೋಧ ಬಣ ಯಾವಾಗ ಏನು ಒಬ್ಬೊಬ್ಬರಾಗಿ ಏನು ಅಲರ್ಟ್ ಆಗಿ ಏನು ನಾಮಪತ್ರ ಸಲ್ಲಿಕೆ ಮಾಡಿದ್ರು, ಇದನ್ನ ಎಚ್ಚೆತ್ಕೊಂಡಂತ ಜಾರಕಿಹೊಳಿ ಬಣ ಈಗ ಏನಂತಂದ್ರೆ ಬೆಳಗಾವಿ ತಾಲೂಕಿನಿಂದ ಏನು ಸಚಿವ ಸತೀಶ್ ಜಾರಕಿಹೊಳಿ ಮಗ ರಾಹುಲ್ ಜಾರಕಿಹೊಳಿಯನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಅದಲ್ಲದೆ ಗೋಕಾಕ್ನಿಂದ ಶಾಸಕ ರಮೇಶ್ ಜಾರಕಿಹೊಳಿ ಮಗ ಅಮರನಾಥರನ್ನ ಇಳಿಸ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಮತ್ತೊಂದು ಏನಂತಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಸಹೋದರ ಚನ್ನರಾಜ್ ಹಟ್ಟಿಗಳು ಕೂಡ ಏನು ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಅದರ್ಸ್ ಏನಿರುತ್ತೆ ಆ ಇದಕ್ಕೆ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡ್ಲಿಕ್ಕೆ ನಿಂತಾರೆ. ಅದೇ ರೀತಿ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಏನಂತಂದ್ರೆ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರ ಒಂದು ಪೆನಲ್ ನಲ್ಲಿ ಕೂಡ ಅವ್ರು ಗುರುತಿಸಿಕೊಂಡು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಅತ್ತ ಏನಂತಂದ್ರೆ ಅಲ್ಲಿ ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಇರತಕ್ಕಂತ ಏನು ಉತ್ತಮ್ ಪಾಟೀಲ್ ಕೂಡ ಏನು ಎರಡನೇ ಬಾರಿಗೆ ಬಂದು ಇವತ್ತು ಏನು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಒಟ್ಟು ಸಾಕಷ್ಟು ತೀವ್ರವಾಗಿ ಅಂತಂದ್ರೆ ಒಂದ್ ರೀತಿಯಲ್ಲಿ ಚರ್ಚೆಗೆ ಹುಟ್ಟಾಕಿರತಂತ ಡಿಸಿಸಿ ಬ್ಯಾಂಕ್ ಬಹಳ ಪೈಪೋಟಿಗೆ ಬಿದ್ದಿದೆ ಅಂತ ಹೇಳ್ಬೋದು. ಈಗಾಗಲೇ 4-5 ಕಡೆ ಏನು ಅನ್ನಪೂರ್ವವಾಗಿ ಏನು ಚುನಾವಣೆ ಏನು ಮಾಡ್ಲಿಕ್ಕೆ ತಯಾರಿ ನಡೆಸಿದ್ದಂತ ಜಾರಕಿಹೊಳಿ ಟೀಮ್ಗೆ ಸಾಕಷ್ಟು ಒಂದ್ ರೀತಿಯಲ್ಲಿ ವಿರೋಧಿ ಬಣ ಏನಂತಂದ್ರೆ ಸೌದಿ ಕೋರೆ ಹಾಗೂ ಏನು
ರಮೇಶ್ ಕತ್ತಿ ಬಣ ಇವೇನದಾವ ಇಲ್ಲವೂ ಕೂಡ ಈಗ ಸದ್ಯ ಪೈಪೋಟಿ ನೀಡಲು ಸಾಕಷ್ಟು ಒಂದ್ ರೀತಿಯಲ್ಲಿ ತಯಾರು ನಡೆಸ್ಕೊಂಡಿದ್ದಾರೆ. ಸದ್ಯ ಇವತ್ತು ನಾಮಪತ್ರ ಕೊನೆ ದಿನ ಆಗಿರೋದ್ರಲ್ಲಿ ಸಾಕಷ್ಟು ಏನಂತಂದ್ರೆ ಅಭ್ಯರ್ಥಿಗಳು ಕೂಡ ಬಂದು ನಾಮಪತ್ರ ಸಲ್ಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್.